ಹಾಯ್ ಸ್ಪರ್ಧಾರ್ಥಿಗಳೇ, ನೋಡಿರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೇಮಕಾತಿ ವಿಲೇಜ್ ಅಕೌಂಟ್ ಆಫೀಸರ್ ಅಂದರೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ಕನ್ಫರ್ಮ್ ಆಗಿದ್ದು, ಈ ಹುದ್ದೆಗೆ ಯಾವ ರೀತಿ ಸಿಲೆಬಸ್ ಐತಂದ್ರೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನೋಡಿರಿ. ಈ ಹುದ್ದೆಗೆ ನೋಡಿರಿ, ವಿಲೇಜ್ ಅಕೌಂಟ್ ಆಫೀಸರ್ ಹುದ್ದೆಗೆ ಅಪ್ಲಿಕೇಶನ್ನ 11/7/2026 ಪ್ರಾರಂಭವಾಗಿದ್ದು ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾಗ್ತದೆ. ಅದೇ ರೀತಿ 30/7/2026 ಕೊನೆಯ ದಿನಾಂಕ ಆಗ್ತದೆ. ಇನ್ನು ಅಪ್ಲಿಕೇಶನ್ ಫೀ 31/7/2026 ಕೊನೆಯ ದಿನಾಂಕ ಆಗ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀ 750 ರೂಪಾಯಿ ಜನರಲ್ ಅಭ್ಯರ್ಥಿಗಳಿಗೆ, ಅದೇ ರೀತಿ 500 ರೂಪಾಯಿ SC ST, ಇನ್ನು 250 ರೂಪಾಯಿ ವಿಶೇಷಚೇತನ ಅಭ್ಯರ್ಥಿಗೆ ಐತಿ. ಇನ್ನು ಈ ಹುದ್ದೆಗೆ ಯಾವ ರೀತಿ ಸಿಲೆಬಸ್ ಐತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ ಮತ್ತು ಯಾವ್ಯಾವ ಸಬ್ಜೆಕ್ಟನ್ನು ಒಳಗೊಂಡಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಇದರಲ್ಲಿ 3 ಪರೀಕ್ಷೆ ನಡೆಸ್ತಾರೆ. ಯಾವ ರೀತಿ ಅಂದ್ರೆ, ಮೊದಲ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತೈತಿ. ಇದರ ಎಕ್ಸಾಮ್ ಡೇಟನ್ನು ಮುಂದೆ KE ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನು ಪತ್ರಿಕೆ 1 ಇದು 25/10/2026. ನೋಡಿರಿ, ಕಲ್ಯಾಣ ಕರ್ನಾಟಕದ ಎಕ್ಸಾಮ 25/10/2026 10:00ರಿಂದ 12:30ವರೆಗೂ ಫಸ್ಟ್ನೇ ಪೇಪರ್ ಇರ್ತೈತಿ, ಅಂದರೆ ಪತ್ರಿಕೆ 1. ಅದೇ ರೀತಿ ಪತ್ರಿಕೆ 2 ದಿನಾಂಕ 25/10/2026 ಮಧ್ಯಾಹ್ನ 2:30ರಿಂದ 4:00ವರೆಗೂ ಎರಡನೇ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಮೊದಲೇದಾಗಿ ಕಡ್ಡಾಯ ಕನ್ನಡ ಭಾಷೆ ಇರುತ್ತೆ. ಇದರಲ್ಲಿ 150 ಮಾರ್ಕ್ಸಿಗೆ ಇರ್ತವೆ. ಇದರಲ್ಲಿ 150 ಮಾರ್ಕ್ಸಿನಲ್ಲಿ 50 ಮಾರ್ಕ್ಸ ಕಂಪಲ್ಸರಿ ತೊಗೊಂಡ ಪಾಸ್ ಆದ್ರೆ ಆಯ್ಕೆ ಪರೀಕ್ಷೆಗಳಿಗೆ ನೀವು ಎಲಿಜಿಬಲ್ ಆಗಿರ್ತೀರಿ. ಅಂದರೆ ನೀವು ಕಡ್ಡಾಯ ಕನ್ನಡ ಪೇಪರ್ಗೆ ಏನಾದರೂ ಗೈರು ಹಾಜರಾದ್ರೆ ನಿಮಗೆ ಯಾವುದೇ ರೀತಿ ಮೇನ್ ಎಕ್ಸಾಮ್ ಬರೆಯೋಕೆ ಅವಕಾಶವನ್ನು ನೀಡುವುದಿಲ್ಲ. ಅಂದರೆ ನೀವು ಈ ಮೊದಲೇ ಕಡ್ಡಾಯ ಕನ್ನಡವನ್ನು ಅಂದರೆ VA ಆಗಿರ್ಬೋದು, PDO ಆಗಿರ್ಬೋದು, ಯಾವುದೇ ರೀತಿ KE ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸಾಗಿದ್ರೆ ನೀವು ಪದೇ ಪದೇ ಬರೆಯುವ ಅವಶ್ಯಕತೆ ಇಲ್ಲ. ಅಂದರೆ ಒಮ್ಮೆ ಬರೆದು ಪಾಸಾಗಿದ್ರೆ ಮುಂದಿನ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಬರುವಂತಿಲ್ಲ. ಅಂದರೆ ನೇರವಾಗಿ ನೀವು ಆಯ್ಕೆ ಪರೀಕ್ಷೆಗಳಿಗೆ ಹೋಗ್ಬೋದು. ಇನ್ನು ಯಾರಾದರೂ ಮೊದಲೇ ಏನಾದರೂ ಈ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಲಾರ್ದೆ ಮೇನ್ ಎಕ್ಸಾಮ್ಗೆ ಹೋಗೋಕೆ ಅವಕಾಶ ಇರುವುದಿಲ್ಲ. ಒಂದು ವೇಳೆ ಕಡ್ಡಾಯ ಕನ್ನಡ ಬರೆದು ಫೇಲ್ ಆಗಿದ್ರು ಕೂಡ ಈ ಸಾರಿ ಮತ್ತೆ ಬರೆದು ನೀವು ಪಾಸ್ ಆದ ನಂತರವೇ ಮೇನ್ ಎಕ್ಸಾಮ್ ಬರೆಯೋಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಮೊದಲು ಕನ್ನಡ ಭಾಷೆ ಪರೀಕ್ಷೆದ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇನ್ನು ಪೇಪರ್ 1 ಒಳಗೆ ಪೇಪರ್ 1 ಯಾವಾಗಿರ್ತಂದ್ರೆ ನೋಡಿರಿ, 4/10/2026ರಿಂದ ಬೆಳಗ್ಗೆ 10:00ರಿಂದ 12:00ವರೆಗೂ ಇರ್ತೈತಿ. ಅದೇ ರೀತಿ ಪೇಪರ್ 2 4/10/2026ರಿಂದ ಮಧ್ಯಾಹ್ನ 2:30ರಿಂದ 4:00ವರೆಗೂ ಎಕ್ಸಾಮ. 4ನೇ ತಾರೀಕು 10ನೇ ತಿಂಗಳೊಳಗೆ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಇದು ಒಂದು ಆಫ್ಲೈನ್ ಎಕ್ಸಾಮ್ ಆಗಿರ್ತದೆ. ಅಂದರೆ ಆಫ್ಲೈನ್ OMR ತುಂಬುವ ಮೂಲಕ ಈ ಹುದ್ದೆಗೆ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಪೇಪರ್ 1 ಯಾವ ರೀತಿ ಸಬ್ಜೆಕ್ಟನ್ನು ಒಳಗೊಂಡಿರ್ತಂದ್ರೆ ನೋಡಿರಿ, ಮೊದಲನೇದಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳ ಬಗ್ಗೆ ಇರ್ತೈತಿ. ಇದರಲ್ಲಿ ಮತ್ತು ದೈನಂದಿನ ಗ್ರಹಿಕೆ ವಿಷಯಗಳು, ಇನ್ನು ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳ ಬಗ್ಗೆ ಇರ್ತೈತಿ. ಅದೇ ರೀತಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳ ಬಗ್ಗೆ ಇರ್ತೈತಿ. ಇನ್ನು ಅದೇ ರೀತಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳನ್ನು ಒಳಗೊಂಡಿದ್ದ ಕ್ವಶನ್ಸ್ ಬರ್ತಾವೆ. ಇನ್ನು ಗ್ರಾಮೀಣಾಭಿವೃದ್ಧಿ ಅಂದರೆ ವಿಲೇಜ್ ಅಕೌಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಇವೇನಿರ್ತಾವಲ್ಲ ಇವೆಲ್ಲ ಫಿಕ್ಸ್ ಕ್ವಶನ್ಸ. ಇದರಲ್ಲಿ ಗ್ರಾಮೀಣ ಸಹಕಾರ ಸಂಸ್ಥೆಗಳ ಬಗ್ಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡೈತೆ. ಕರ್ನಾಟಕದ ಆರ್ಥಿಕ ಅಭಿವೃದ್ಧಿ ಕುರಿತ ವಿಷಯಗಳು ಮತ್ತು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯನ್ನು ಈ ರೀತಿ ಈ ಸಬ್ಜೆಕ್ಟನ್ನು ಒಳಗೊಂಡ ಕ್ವಶನ್ಸ್ಗಳು ಇರ್ತಾವಂತ ಕ್ಲಿಯರಾಗಿ ಹೇಳ್ಯಾರ. ನೋಡಿರಿ, ಅದರಲ್ಲಿ ಟೋಟಲ್ ಕ್ವಶನ್ಸ್ ಎಷ್ಟು ಇರ್ತಾವಂದ್ರೆ ನೋಡಿರಿ, ಇದು ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇರ್ತಾವೆ. ಇದು 100 ಮಾರ್ಕ್ಸಿಂದ ಎಕ್ಸಾಮ್ ಆಗಿರ್ತದೆ. ಇದು 2 ಗಂಟೆನ ಕಾಲಾವಕಾಶನ ಕೊಟ್ಟಿರ್ತಾರೆ. ನೋಡಿರಿ, 4:10 ಇದು ಮುಂಜಾನೆ ಎಕ್ಸಾಮ್ ಇರ್ತೈತೆ. ಇನ್ನು ಮಧ್ಯಾಹ್ನ ಒಂದು ಎಕ್ಸಾಮ್ ಇರುತ್ತೆ ಪೇಪರ್ 2 ಅಂತೇಳಿ. ಇದು ನೋಡಿರಿ, ಸಾಮಾನ್ಯ ಕನ್ನಡ ಇರ್ತೈತಿ. ಇದ್ರಾಗ ಸಾಮಾನ್ಯ ಇಂಗ್ಲೀಷ ಮತ್ತು ಕಂಪ್ಯೂಟರ್ ಜ್ಞಾನ ಬಗ್ಗೆ ಇರ್ತಿ. ಅಂದರೆ ಇದೊಂದು ಸಂವಹನ ಪತ್ರಿಕೆ ಅಂತ ಏನಂತಾರಲ್ಲ, ಇದ್ರಾಗ ಸಾಮಾನ್ಯ ಕನ್ನಡ ಇರ್ತೈತಿ, ಸಾಮಾನ್ಯ ಇಂಗ್ಲೀಷ, ಕಂಪ್ಯೂಟರ್ ನಾಲೆಜ್ ಬಗ್ಗೆ ಇರ್ತೈತಿ. ಇದು 100 ಕ್ವಶನ್ಸನ್ನು ಒಳಗೊಂಡಿರುತ್ತೆ, 100 ಮಾರ್ಕ್ಸ. ಇದು 2 ಗಂಟೆ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಇದಕ್ಕೆ ನೆಗೆಟಿವ್ ಮಾರ್ಕಿಂಗೇ ಇರ್ತದೆ. ಯಾವ ರೀತಿ ಅಂದ್ರೆ ನೋಡಿರಿ, ನೆಗೆಟಿವ್ ಮಾರ್ಕಿಂಗ 0.25 ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗತ್ತೆ. ನೋಡಿರಿ, ಇದರಲ್ಲಿ 5 ಆಪ್ಷನ್ಗಳು ಇರ್ತವೆ. ನಿಮಗೆ ಗೊತ್ತಿಲ್ಲದ ಆನ್ಸರ್ನಲ್ಲಿ 5ನೇ ಆನ್ಸರ್ ಗೊತ್ತಿಲ್ಲತ್ತೇಳಿ 5ನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಲಿಕ್ಕಂದ್ರೆ ನೀವು ಏನಾದರೂ ಖಾಲಿ ಬಿಟ್ಟಿದ್ರೆ ಅದು ಕೂಡ ನೆಗೆಟಿವ್ಗೆ
ಕೌಂಟ್ ಆಗತ್ತೆ. ನೋಡಿರಿ, ಯಾರು ಅರ್ಹ ಅಭ್ಯರ್ಥಿಗಳಾಗಿರ್ತಾರ ಅಂದರೆ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಅಥವಾ ಅದರ ಈಕ್ವಲೆಂಟ ಯಾವುದೇ ರೀತಿ ವಿದ್ಯಾರ್ಥಿಯನ್ನು ಹೊಂದಿದ್ರೆ ಈ ಹುದ್ದೆಗೆ 18ರಿಂದ ಕ್ಯಾಟಗರಿ ವೈಸ 40-43 ವರ್ಷ 45 ವರ್ಷ ಏಜನ್ನು ಒಳಗೊಂಡಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಫೀ 750 ರೂಪಾಯಿ ಜನರಲ್ಲ, 500 ರೂಪಾಯಿ SC/ST ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ, ಅದೇ ರೀತಿ 250 ರೂಪಾಯಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಿದ್ದು. ಅಪ್ಲಿಕೇಶನ್ ಫೀ ಕೂಡ ನೀವು ಆನ್ಲೈನಲ್ಲೇ ಪೇಡ್ ಮಾಡ್ಬೋದಾಗಿರ್ತದೆ. ನೋಡಿರಿ, ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.